ಬಾರಮ್ಮ ನೀನು ಬಾಯಿ ಇರ್ತೀನಿ ನೀನು ಮಾಡಿದ ಬಾಯಿ ಇಲ್ಲಿ ಬಾಯಿ ಇರ್ತೀನಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಶ್ರೀ ಗುರುಭ್ಯೋ ನಮೋ ನಮಃ ಹರೇ ಪರಮಾತ್ಮ ಕೊಡಿ ನೀವೇನು ತಗೊಂಡು ಕೊಡಿ ಆರಾಮಾಗಿದ್ದೀನಿ ನಮಗೆ ಕಾಲಿನ ಪ್ರಾಬ್ಲಮ್ ಬಂದಿದೆ ಕಾಲಿನ ಸ್ವಲ್ಪ ಡ್ರಾಪ್ ಆಗಿದೆ ಅಂತ ಹೇಳಿದ ಡಾಕ್ಟರ್ ತೋರಿಸಿದ್ದೀನಿ ಪ್ರಾಬ್ಲಮ್ ಇಲ್ಲಿ ಕಾಲು ಯಾಕೆ ಹಾಕೋಗ್ಬಿಡಿ ಸರಿ ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೊಂದು ವಿಚಾರದಲ್ಲಿ ಇವರು ಮಗಳು ಅಮೇರಿಕಾದಲ್ಲಿದ್ದಾರೆ, US ಅಲ್ಲಿದ್ದರು. ಅಮೇರಿಕಾದಲ್ಲಿದ್ದಾಗ ಒಂದು ತಾಯಿ ಇವ್ರ ಮಗಳು ಹೇಳಿದರು ನನಗೆ. ಏನು ಹೇಳಿದರು ಅಂದರೆ, ಅಪ್ಪ ನನಗೆ ರೊತ್ತ ಎಲ್ಲರದು ಪವಾಡ ನೋಡ್ತಾ ಇದ್ದೀನಿ, ತುಂಬ ಅದ್ಭುತವಾಗಿ ಪವಾಡ ಆಗ್ತಾ ಇದೆ. ನಿಮ್ಮ ಚಾನಲ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನನಗೆ. ಎಂತಿಂಥ ಪವಾಡ ಆಗಿದೆ ಅಂದರೆ ನನಗೆ ನಿಮ್ಮ ಪ್ರತಿನಿತ್ಯನೂ ನಿಮ್ಮ ವಿಡಿಯೋನೇ ನೋಡ್ಬೇಕು ನಾನು, ಆ ಥರ ಒಂದು ಭಾವನೆ ನನಗೆ ಬಂದ್ಬಿಟ್ಟಿದೆ ಅಂತ ಹೇಳಿದರು. ಯಾಕಮ್ಮ ನಾನು US ಅಲ್ಲಿದ್ದೀನಿ, ನನ್ನ ಹೆಸರು ಸವಿತಾ ಅಕ್ಷತಾ ಪಾಟೀಲ್ ಅಂತೇಳಿ. ಅಮ್ಮ ಚೆಕ್ ಮಾಡಿದೆ ಜಾತಕದ ಪ್ರಕಾರದಲ್ಲಿ, ಏನಮ್ಮ ನೀನು ಅದೃಷ್ಟವಂತು ನೀನು ಅಂತ ಹೇಳಿದೆ. ಏನು ಗುರುಜಿ ಏನಿದೆ ಅಂತ ಹೇಳಿದರು. ಅಮ್ಮ ನಿಂದು ಜಾತಕದ ಪ್ರಕಾರದಲ್ಲಿ ಚೆಕ್ ಮಾಡಿದೆ, ನೀನು ಅಂದುಕೊಂಡಿದ್ದ ಕೆಲಸ ಆಗುತ್ತೆ ಅಂದೆ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗತ್ತೆ ಅಂತ ಹೇಳಿದೆ. ಹೌದಾ ಅಂತಂದರು. ನಿಮಗೆ ನೋಡಮ್ಮ ಕೆಲಸ ಸಿಗ್ತಾ ಇಲ್ಲ, ನನಗೊಂದು ಕೆಲಸ ಬೇಕು ಅಂತ ಕೇಳಿದರು. ಹೌದಾ ಸರಿ ಆಯ್ತಮ್ಮ ಸಿಗುತ್ತೆ, ನಿನ್ನ ಕೆಲಸ ಅದೃಷ್ಟ ಅಂದರೆ ನಿನ್ನ ಲಕ್ಷ್ಮಿ ಅಂದರೆ ಸ್ವರ್ಗದ ಬಾಗಿಲ ತೆಗೀತು ಅಂತ ಹೇಳಿದೆ. ಆ ತಾಯಿಗೆ ಒಂದೇ ಒಂದು ಮಾತು ಹೇಳಿದೆ, ಅಮ್ಮ ನಿನಗೆ 10,000 ಪೇಮೆಂಟು, ಇಂಡಿಯನ್ ಕರೆನ್ಸಿಗೆ 8,60,277 ರೂಪಾಯಿ ಆಗುತ್ತೆ, ನಿನಗೆ ಅಷ್ಟೇ ಪೇಮೆಂಟ್ ಸಿಗುತ್ತೆ, 10,000 ಸಿಗುತ್ತೆ ಅಂತ ಹೇಳಿದ್ದೆ. ಈ ತಾಯಿಗೆ ಸ್ವಲ್ಪ ನಗಿತಾ ಇದ್ರು. ಅಲ್ಲ ನಾನು ಒಂದು 5,000 6,000 ಸಿಕ್ಕರೆ ಸಾಕು, ಒಂದು 4 ಲಕ್ಷ 5 ಲಕ್ಷ ಸಿಕ್ಕರೆ ಸಾಕು ಅಂತ ನಾನು ಅಲ್ಲಿ ಅಮೇರಿಕಾದಲ್ಲಿ ಅಷ್ಟು ಸಿಕ್ಕರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಆ ತಾಯಿ ಹೇಳಿದ್ಲು. ಇಲ್ಲಮ್ಮ ಇಷ್ಟು ಸಿಗುತ್ತೆ ಅಂತ ಹೇಳಿದಾಗ ಆಯ್ತು ಗುರುಜಿ ಅಂತ ಹೇಳಿ ಸುಮ್ಮನೆ ಕಟ್ ಮಾಡಿದ್ರು. ವ್ರತವನ್ನು ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ಆಯಿತು, 7 ವಾರ ಆಯಿತು, 9 ವಾರ ಆಯಿತು, 12 13 ನನಗೆ ಫೋನ್ ಮಾಡಿದ್ರು. ಗುರುಜಿ ನನಗೆ ಕೆಲಸ ಆಗಲಿಲ್ಲ, ನೀವು ವ್ರತ ಹೇಳಿದ್ದೀರಾ, ನಾನು ಪೂಜೆ ಮಾಡ್ತಾ ಇದ್ದೀನಿ, ನನ್ನ ತಾಯಿ ಕೂಡ ಮಾಡ್ತಾ ಇದ್ದಾಳೆ, ನಾನು ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ ಹೇಳಿದರು. ಇಲ್ಲಮ್ಮ ನಿಂದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿದೆ. 17ನೇ ವಾರ ಆಯಿತು, 18ನೇ ವಾರ ಆಯಿತು, 19ಕ್ಕೆ ಫೋನ್ ಮಾಡಿದರು. ಒಂದು ಮೇಲ್ ಬಂತಂತೆ, ಗುರುಜಿ ನೀವು ಹೇಳ್ದಾಗೆ 10,000 ರೂಪಾಯಿನೇ ಬಂತು, 1 ರೂಪಾಯಿ ಕಮ್ಮಿ ಇಲ್ಲ, ನನಗೆ 8 ಲಕ್ಷ ಚಿಲ್ಲರೆ ಪೇಮೆಂಟ್ ಬಂತು ಒಂದು ತಿಂಗಳಿಗೆ ಅಂದ್ಲು. ಅಲ್ಲ ನೀವು ಹೆಂಗೆ ಹೇಳಿದ್ರಿ 1 ರೂಪಾಯಿ ಕಮ್ಮಿ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿಲ್ಲ, ಮೂಳೆ ಇಲ್ಲದ ನಾಲ್ಗೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಬೆತ್ತದಲ್ಲಿ ಇದಾರಲ್ಲ ಅವ್ರು ನುಡಿಸಿದ್ರು. ನಾನು ಹೇಳಿಲ್ಲ, ನೀನು ಭಕ್ತಿಯಿಂದ ಪೂಜೆ ಮಾಡಿದ್ಯಾ, ಆ ಸಾಕ್ಷಿ ಯಾರಂದ್ರೆ ಅವ್ರ ತಾಯಿ ಬಂದಿದ್ದಾರೆ. ಖುಷಿನಮ್ಮ, ನೀನು ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಇವರು, ಎತ್ತಿಲ್ಲ, ನಾನು ರಿಸೀವ್ ಮಾಡಿಲ್ಲ. ಕರ್ಮ ಕಳೆದೋದ್ರೆ ಮಾತ್ರ ನಾನು ರಿಸೀವ್ ಮಾಡ್ತೀನಿ. ಎಷ್ಟೋ ಜನಗಳು ತಾಯಿಂದರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದರು ಫೋನ್ ಮಾಡ್ತಾರೆ, ಅವರ ಕರ್ಮ ಕಳೆದೋದ್ರೆ ಮಾತ್ರ ನಾನು ಲೈನ್ ಸಿಗುತ್ತೆ. ಇನ್ನೊಂದು ಯಾರು ಬೇಜಾರು ಮಾಡ್ಕೋಬೇಡಿ, ಅತಿ ಶೀಘ್ರದಲ್ಲಿ ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ. ಇವಾಗ ಅಲ್ಲಿ ವಿಡಿಯೋ ಮಾಡ್ತಾ ಇದಾರಲ್ಲ, ಅವ್ರಿಗೆ ಶುಗರು BP ಇತ್ತು, ಅವ್ರಿಗೂ ಸಂಪೂರ್ಣ ಟ್ಯಾಬ್ಲೆಟ್ ತಗೊಂತ ಇದ್ರು, ಎಲ್ಲ ಗುಣಮುಖವಾಯ್ತು. ಅವ್ರಿಗೆ ಟ್ಯಾಬ್ಲೆಟ್ ಬಿಟ್ಬಿಟ್ಟೆ ಗುರುಜಿ ಅಂತ ಹೇಳಿದ್ರು. ಮಗಂದು ಗಗನ್ ಅಂತಂದು, ನಿಮ್ಮ ಮಗಳದ್ದು ಹೆಂಗ್ ಚೆಕ್ ಮಾಡಿದೆ, ಆ ರಾಜಯೋಗದಲ್ಲಿ ಅವ್ರ ಮಗ ಗಗನ್ ಅಂತ ಇದ್ದಾನೆ. ಆ ಗಗನಂದು ಹಾಗೆ ಬಂದಿದೆ, ಮುಟ್ಟಿದ್ದೆಲ್ಲ ಚಿನ್ನ. ಸಮುದ್ರದಲ್ಲಿ ಡೈಮಂಡ್ ಹೆಂಗ್ ಸಿಗುತ್ತೆ ಹಂಗ್ ಸಿಕ್ಕಿದ್ದಾನೆ. ನಿಜವಾಗ್ಲು ಪುಣ್ಯವಂತರು ನೀವು, ಮಂತ ಮೊಮ್ಮಗನ್ ಪಡೆದಿದ್ದೀರಾ. ಅವ್ನು ಹೆಂಗ್ ಗೊತ್ತಾ, ಮುಂದಕ್ಕೆ ಎತ್ತಿಡಿತ ನೋಡಿ ಎಲ್ಲ, ಅದನ್ನ ಏನು ಹೇಳಲ್ಲ, ಈ ವಿಡಿಯೋ ಸಾಕ್ಷಿ ಇರುತ್ತೆ ಮುಂದಕ್ಕೆ. ಅದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಕ್ಷತಾ, ಒಳ್ಳೇದಾಗ್ಲಿ ಅಮ್ಮ. ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಿಮ್ ತಾಯಿ ಬಂದಿದ್ದಾರೆ. ನಾನು ಒಂದೇ ಒಂದು ಕೇಳಿದ್ದೆ, ಗುರುಜಿ ಮಗನೂ ಅದಾನೆ ಅಭಿಷೇಕ್ ಪಾಟೀಲ್ ಅಂತ, ಅವನು ಪುಣಾದಾಗ ಕೆಲಸ ಮಾಡ್ತಾನೆ, ಅವನು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತ ಅವನಿಗೆ ಒಂದು ಇದನ್ನ ಮಾಡಿ ಗುರುಜಿ, ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ. ಇಂಪ್ರೂವ್ಮೆಂಟ್ ಆಗ್ಬೇಕು. ಆಯ್ತು, ಇನ್ನು ಬೆಂಗಳೂರಿಗೆ ಹೋಗ್ತೀನಿ. ಇನ್ನೆಲ್ಲ ಸರೌಂಡಿಂಗ್ ಮುಗೀತು. 108 ಮನೆ ಕಂಪ್ಲೀಟ್ ಆಗ್ಬೇಕು ನಂದು. 108 ಮನೆ ಅಲ್ರಿ, ಆಲ್ರೆಡಿ 90 ಮನೆ ಈ ಮನೆಗೆ ಬಂದಿರೋ ನಾನು ಇವಾಗ. ಆ ಮಗನ್ ನಿನ್ನ ಒಂದು ವಿಡಿಯೋ ಮಾಡಿದ್ವಿ, ಅದು 9 ನಿಮಿಷದ ವಿಡಿಯೋ ಆಯ್ತು. ಇಲ್ಲಿ ಬಂದಿದ್ದನು ಯಾವುದು ಅವ್ರಿಗೆ ಇಷ್ಟವಾಗಿರೋದು ನಂಬರ್ನು 9.
ಯಾವ್ದು ರಾಘವೇಂದ್ರ ಸ್ವಾಮಿ ಅವರ ದೇವಸ್ಥಾನಕ್ಕೆ ಹೋದಾಗ ನೀ ಯಾವ್ದ್ರ ಒಂದು ನಂಬರ್ ಹೇಳಂತ ಹೇಳಿದ್ರೆ 9 ಅಂತ ಹೇಳಿದಂತೆ. ಇಲ್ಲಿ ವಿಡಿಯೋ ಮಾಡಿದ್ರು 9. ಇನ್ನೊಂದೇನು ಮನೇನು 90 ಮನೆ 90 ನೋಡಿ, ಅದೇ ಮನೇನು ಬಂದಿರೋದು 90. ಅದಕ್ಕೆ ಹೇಳ್ತಾ ಇರೋದು ಅದೃಷ್ಟ ಸಂಖ್ಯೆ ಒಳ್ಳೇದಾಯ್ತು. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ. ನಂದೇನು ಇಲ್ಲ ಇಲ್ಲಿ, ನಿಮ್ ಕಡೆಯಿಂದ ಆಯ್ತು. ನಿಮ್ ಕಡೆ ನಾನು ನಿಮ್ಮ ಹಾಗೆ ಮನುಷ್ಯ ಇಲ್ಲಿ, ಆಯ್ತಾ? ನಿಮ್ಮ ಹಾಗೆ ಮನುಷ್ಯ. ಯಾರ್ದು? ಗೋಲ್ಡ್ ಅಮ್ಮ, ಅವ್ನು ಗೋಲ್ಡ್ ಬಿಡು. ಗೋಲ್ಡ್ ಬೇಡ ನಿನಗೆ? ಗೋಲ್ಡ್ ಅವ್ನು ಇವನ್ ಗೋಲ್ಡ್ ಬಾರಪ್ಪ ಇಲ್ಲಿ ಬಾ. ಇವನೇ ಗೋಲ್ಡ್. ಅವನಿಲ್ಲ ಗಗನ್ ಡೈಮಂಡ್. ಗಗನ್ ಇವನು ಹಾ ಇಲ್ಲಿದ ನೋಡಿ ಗಗನ್. ಇವನೇ ಡೈಮಂಡ್, ಆಯ್ತಾ? ಚೆನ್ನಾಗಿರ್ತೀನಿ ನೀನು. ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತಗೊಂಡ್ಬರ್ತೀನಿ ನೀನು. ಇವನು ತಮ್ಮರ ಮಗ ರೀ, ತಮ್ಮರ ಮಗ, ಅಕ್ಕರ ಮಗ. ಒಳ್ಳೇದಾಗಲಿ. ಜೈ ಶ್ರೀರಾಮ್. ಚೆನ್ನಾಗಿರ್ಲಿಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ. ಆಂಟಿ ಫೋನ್ ಯಾಕೆ ಕೊಡು, ಫೋನ್ ಕೊಡು.